ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಹೇಳ್ತಾರೆ ನೆದರ್ಲ್ಯಾಂಡ್ ಅಲ್ಲಿ ಇಂಡಿಯಾ ಬಡತನ ದೇಶಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಅದಕ್ಕೆ ಮೇನ್ ರೀಸನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಒಂದು ಬಿಗ್ ಫಾಲ್ ಆಗಿದೆ. ಗೋಲ್ಡ್ ಬಂದ್ಬಿಟ್ಟು 3500 ಪರ್ 10 ಗ್ರಾಮ್ ಕಡಿಮೆ ಆಗಿದೆ. ಸಿಲ್ವರ್ 21,000 ಅಷ್ಟು ಕಡಿಮೆ ಆಗಿದೆ. ಅದಕ್ಕೆ ಮೇನ್ ರೀಸನ್ಸ್ ಏನು ಅಂತ ನೋಡೋಣ. ಇನ್ನು ಕೆವಿನ್ ಮಾರ್ಷ್ ಅವರು ಫೆಡರಲ್ ಬ್ಯಾಂಕ್ ಚೇರ್ಮನ್ ಆಗಿ 54% ಅಷ್ಟು ಓಟ್ ತಗೊಂಡು ಆಯ್ಕೆ ಆಗಿದ್ದಾರೆ. ಹಾಗಾದ್ರೆ ಕೆವಿನ್ ಮಾರ್ಷ್ ಸೆಕೆಂಡ್ ಟರ್ಮ್ ಯಾವ ತರ ಇರುತ್ತೆ ಅಂತ ಒಂದು ಡಿಸ್ಕಷನ್ ಮಾಡೋಣ. ಇನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ 5% ಇಂದ 20% ಗೆ ಏರಿಸಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಕಂಟಿನ್ಯೂಸ್ ಆಗಿ FIS ಸೆಲ್ ಮಾಡ್ತಾನೆ ಬಂದಿದ್ದಾರೆ. ಅದ್ರ ಬಗ್ಗೆನೂ ಡಿಸ್ಕಸ್ ನಡೀತಾ ಇದೆ. ಹಾಗಾದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಕಡಿಮೆ ಮಾಡ್ತಾರಾ ಅಂತ ನೋಡೋಣ. ಇನ್ನು ರುಪಿ ರೆಕಾರ್ಡ್ ಲೋ ಹೋಗ್ತಾ ಇದೆ. ಕ್ರೂಡ್ ಆಯಿಲ್ $109 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನ FIS ಫ್ರೆಶ್ ಆಗಿ ಬೈಯಿಂಗ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ದಾರೆ. ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಬಂದ್ಬಿಟ್ಟು ಯಾವ ತರ ರಿಯಾಕ್ಷನ್ ಆಗಿದೆ ಲಾಸ್ಟ್ 1 ವೀಕ್ ಅಲ್ಲಿ. ಇನ್ನು ನೆಕ್ಸ್ಟ್ ಫರ್ದರ್ ಇಂಡಿಯಾ ಯಾವ ತರ ಆಕ್ಷನ್ ಆಗಿದೆ, ಇನ್ನು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಿಫ್ಟಿ ಪ್ರೈಸ್ ಆಕ್ಷನ್ ಯಾವ ತರ ಇರುತ್ತೆ ಅಂತ ಡಿಸ್ಕಷನ್ ಮಾಡ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ 311 ಪಾಯಿಂಟ್ಸ್ ಡೌನ್ ಆಗ್ಬಿಟ್ಟು 23,600 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 1,790 ಪಾಯಿಂಟ್ಸ್ ಡೌನ್ ಆಗಿದೆ. ಇನ್ನು ಡೌಜನ್ ಮಾರ್ಕೆಟ್ ಅಮೆರಿಕದ ಮಾರ್ಕೆಟ್ ನೋಡಿದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿ 22 ಪಾಯಿಂಟ್ಸ್ ಡೌನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಸೊ ನರೇಂದ್ರ ಮೋದಿ ಅವರು ನೆದರ್ಲ್ಯಾಂಡ್ ಒಂದು ಭಾಷಣದಲ್ಲಿ ಹೇಳ್ತಾರೆ, ಭಾರತ ದೇಶ ಬಡತನ ದೇಶಕ್ಕೆ ಹೋಗೋ ಸಾಧ್ಯತೆ ಇದೆ ಅಂದ್ರೆ ಹೀಗೆ ಕ್ರೂಡ್ ಆಯಿಲ್ ಮುಂದುವರೆದ್ರೆ ಅಂತ. ಅಂದ್ರೆ ಯುದ್ಧ ಆಯ್ತು, ಈಗ ಆಯಿಲ್ ಕ್ರೈಸಿಸ್ ಬಂದಿದೆ. ಈ ಆಯಿಲ್ ಕ್ರೈಸಿಸ್ ಇಂದ ಭಾರತ ದೇಶ ಬಡತನಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನರೇಂದ್ರ ಮೋದಿ ಅವರು ಎಲ್ಲಾ ಮ್ಯಾನೇಜ್ ಮಾಡೋದ್ರಲ್ಲಿ ಫೇಲ್ ಆದ್ರ, ಇಲ್ಲ ಮ್ಯಾನೇಜ್ ಮಾಡೋದೇ ಅಲ್ಲದೆ ಇದ್ದಿಂದ ಇಂಡಿಯಾಗೆ ಯಾವ ತರ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗಿದೆ. ಈ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಮುಂದಿನ ದಿನಗಳಲ್ಲಿ ಏನಾದ್ರು ದೊಡ್ಡ ಆಪತ್ತು ಕಾದಿದೆಯಾ ಅಂತ ನೋಡ್ಬೇಕು. ಮೊದ್ಲೇನ್ ಹೇಳ್ತಿದ್ರು, ಬಂಗಾರ ಕೊಂಡ್ಬೇಡ್ರಿ, ಆಯಿಲ್ ಕಡಿಮೆ ಯೂಸ್ ಮಾಡಿ, ಎಡಿಬಲ್ ಆಯಿಲ್ ಕಡಿಮೆ ಯೂಸ್ ಮಾಡಿ, ಆಮೇಲೆ ಬಂದು ಫರ್ಟಿಲೈಸರ್ಸ್ ಯೂಸ್ ಮಾಡೋದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ರು. ಅದು ಹೇಳಿ ಕೆಲವೇ ದಿನಗಳಲ್ಲಿ ಬಂಗಾರದ ಮೇಲೆ ಟ್ಯಾಕ್ಸ್ ಇನ್ಕ್ರೀಸ್ ಮಾಡೋ ರೂಪದಲ್ಲಿ ಮಾಡಿದ್ರು. ಆದ್ರಿಂದನೇ ನೋಡೋದಾದ್ರೆ ಇನ್ನ LPG ಗ್ಯಾಸ್ ಅಷ್ಟೇ, ಕಮರ್ಷಿಯಲ್ ಗ್ಯಾಸ್ಗೆ ಅದು ಪ್ರೈಸ್ ಇನ್ಕ್ರೀಸ್ ಮಾಡಿದ್ರು. ಈಗ ಸರದಿ ಬಂದಿರೋದು ಬಂದ್ಬಿಟ್ಟು ಕ್ರೂಡ್ ಆಯಿಲ್ ಅಂದ್ರೆ ಆಯಿಲ್ ಪ್ರೈಸ್. ಆಲ್ರೆಡಿ ಪೆಟ್ರೋಲ್ ಪ್ರೈಸ್ 3 ರೂಪೀಸ್ ಇನ್ಕ್ರೀಸ್ ಆಗ್ಬಿಟ್ಟು ಇದೆ. ಇನ್ನು ಅವ್ರ ಎಸ್ಟಿಮೇಷನ್ ಪ್ರಕಾರ ಅವರು 11 ರೂಪೀಸ್ ಇನ್ನು 1 ಮಂತ್ ಅಲ್ಲಿ ಏರಿಸೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕ್ರೂಡ್ ಆಯಿಲ್ ಏನಾಗ್ತಾ ಇದೆ? ಕ್ರೂಡ್ ಆಯಿಲ್ ಯಾವಾಗ $90 ಎಬೋ ಟ್ರೇಡ್ ಆಗುತ್ತೋ ಆಗ ಇಂಡಿಯಾಗೆ ದೊಡ್ಡ ಇನ್ಫ್ಲೇಷನ್, ದೊಡ್ಡ ರೀತಿಯಲ್ಲಿ ಹೊಡೆತ ಕೊಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೋ ಆಗ ಫಿಸಿಕಲ್ ಡಿಫಿಶಿಯೇಟ್ ಆಗುತ್ತೆ, ಅದ್ರ ಜೊತೆಗೆ ರುಪಿನೂ ವೀಕ್ ಆಗ್ತಾನೆ ಹೋಗ್ತಾ ಇರುತ್ತೆ. ಈ ಒಂದು ಎಲ್ಲಾ ಒಂದು ಸನ್ನಿವೇಶಗಳು ನೋಡಿ ಪ್ರಧಾನಿಯವರು ಹೇಳಿರ್ಬೋದು, ಏನೋ ಇನ್ನು ಮುಂದೆ ಆಯಿಲ್ ಕ್ರೈಸಿಸ್ ಇದೇ ತರ ಕಂಟಿನ್ಯೂ ಆದ್ರೆ ನಾವು ಬಡತನ ದೇಶಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು, ಬಿಲೋ ಪಾವರ್ಟಿ ಲೈನ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಪ್ರಧಾನಿಯವರು ಪ್ರತಿ ಟೈಮನ್ನು ಲಾಸ್ಟ್ ಫ್ಯೂ ಡೇಸ್ ಇಂದ ಈ ತರ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರೋದ್ರಿಂದ ಇನ್ನು ಮುಂದೆ ಏನಾದ್ರೂ ದೊಡ್ಡ ಆಪತ್ತು ಕಾದಿದ್ಯಾ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗಿದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಮಾತಾಡೋದಾದ್ರೆ, ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಯಾವಾಗ ಟ್ಯಾಕ್ಸ್ ರೈಸ್ ಮಾಡಿದ್ರು ಆಲ್ಮೋಸ್ಟ್ 10% ಅಷ್ಟು ಗೋಲ್ಡ್ ರ್ಯಾಲಿ ಕೊಡ್ತು, ಸಿಲ್ವರ್ ಅಷ್ಟೇ 10% ಅಷ್ಟು ಕೊಡ್ತು. ಅಂದ್ರೆ 1,200 ರೂಪೀಸ್ ಪರ್ 10 ಗ್ರಾಮ್ ಅಷ್ಟು ಗೋಲ್ಡ್ ಅಪ್ಸೈಡ್ ಆಗಿತ್ತು. ಹಂಗೆ ಸಿಲ್ವರ್ ಬಂದ್ಬಿಟ್ಟು 22,000 ಅಷ್ಟು ಅಪ್ಸೈಡ್ ಆಗಿತ್ತು. ಆದ್ರೆ ಲಾಸ್ಟ್ 2 ಡೇಸ್ ಅಂದ್ರೆ ಗುರುವಾರ ಅಂಡ್ ಶುಕ್ರವಾರ ಗೋಲ್ಡ್ ಆಲ್ಮೋಸ್ಟ್ 5,000 ಅಷ್ಟು ಕಡಿಮೆ ಆಗಿದೆ. ಇನ್ನು ಸಿಲ್ವರ್ ನೋಡೋದಂದ್ರೆ 30,000 ಅಷ್ಟು ಕಡಿಮೆ ಆಗಿದೆ. ಅದಕ್ಕೆ ಮೇನ್ ರೀಸನ್ ಏನು? ಮೇನ್ ರೀಸನ್ ಬಂದ್ಬಿಟ್ಟು ಕ್ರೂಡ್ ಆಯಿಲ್ ಒಂದು ಅಸೆಟ್ ಕ್ಲಾಸ್ ಮೇಲೆ ಹೋಗ್ತಾ ಇರೋದು, ಇದು ಮೇನ್ ರೀಸನ್ ಆಗಿದೆ. ಜೊತೆಗೆ ಕೆವಿನ್ ಮಾರ್ಷ್ ಅವರು ಫೆಡರಲ್ ಬ್ಯಾಂಕ್ ಅಂದ್ರೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ಗೆ ಚೇರ್ಮನ್ ಆಗಿ ಸೆಲೆಕ್ಟ್ ಆಗಿರುವಂತದ್ದು. ಕೆವಿನ್ ಮಾರ್ಷ್ ಯಾರು? ಕೆವಿನ್ ಮಾರ್ಷ್ ಟ್ರಂಪ್ ಆಪ್ತರ್ ಅಂತಾನೆ ಹೇಳ್ಬೋದು. ಮತ್ತೆ ಇವರು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಯಾವುದೇ ಒಂದು ಮಾರ್ಕೆಟ್ಗೆ ಅವರು ಇನ್ಫ್ಯೂಸ್ ಮಾಡಲ್ಲ ಕ್ಯಾಪಿಟಲ್ನ. ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಏನ್ ಬ್ಯಾಲೆನ್ಸ್ ಶೀಟ್ ಇರುತ್ತೋ ಅದನ್ನ ಕಡಿಮೆ ಮಾಡಿಕೊಂಡು ಅವರು ಇನ್ಫ್ಲೇಷನ್ ಕಡಿಮೆ ಮಾಡೋದಕ್ಕೂ ಮತ್ತು ಎಕಾನಮಿ ಡೆವಲಪ್ ಮಾಡೋದಕ್ಕೆ ಮಾತ್ರ ನೋಡ್ತಾರೆ. ಆಗ್ಲಿ ಯಾವುದೇ ಒಂದು ಮಾರ್ಕೆಟ್ ಫಾಲ್ ಆಗ್ತಾ ಇದೆ, ಇದಕ್ಕೆ ಕ್ಯಾಪಿಟಲ್ ಇನ್ಫ್ಯೂಸ್ ಮಾಡಬೇಕು, ಇಲ್ಲ ಅವ್ರು ಲಾಸ್ ಆಗ್ತಾರೆ, ಇಲ್ಲ ಯಾವುದೇ ತರವಾದಂತ ಒಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಅದೇ ತರನೇ ರೇಟ್ ಕಟ್ ಮಾಡೋ ಸಾಧ್ಯತೆಗಳು ಇಲ್ಲ ಅಂತಾನೆ ಹೇಳ್ಬೋದು. ಆ ಒಂದು ರೀಸನ್ ಇಂದನೇ ಗೋಲ್ಡ್ ಅಂಡ್ ಸಿಲ್ವರ್ ಲಾಸ್ಟ್ 2 ಡೇಸ್ ಅಲ್ಲಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ
ಈ ಅಸೆಟ್ ಕ್ಲಾಸ್ ಇಂದ ಅವರು ಕ್ರೂಡ್ ಇನ್ವೆಸ್ಟರ್ಸ್ ಕ್ರೂಡ್ ಆಯಿಲ್ ಅಸೆಟ್ ಕ್ಲಾಸ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಜೊತೆಗೆ ಇನ್ಫ್ಲೇಷನ್ ರೇಟ್ ಬಗ್ಗೆ ಮಾತಾಡೋದಾದ್ರೆ ಲಾಸ್ಟ್ ಡೇಟಾ ಬಂದಿರೋದು ಅಮೆರಿಕದಲ್ಲಿ ಸ್ಯಾಲ್ರಿ ಹೈಕ್ ಏನಾಗುತ್ತೋ ಅದಕ್ಕಿಂತ ಹೆಚ್ಚಿಗೆ ಇನ್ಫ್ಲೇಷನ್ ರೈಸ್ ಆಗ್ತಿರೋದು ಲಾಸ್ಟ್ ಡಿಕೇಡ್ ಇಂದ ಇದೇ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ರೈಸ್ ಆಗ್ತಾ ಇರೋದ್ರಿಂದನೇ ಫ್ರೈಡೆ ಡೌಜನ್ ಮಾರ್ಕೆಟ್ ಅಲ್ಲಿ ಅರೌಂಡ್ 650 ಪಾಯಿಂಟ್ಸ್ ಅಷ್ಟು ಡೌನ್ ಆಗಿದೆ. ಸೊ ಈ ಒಂದು ಇನ್ಫ್ಲೇಷನ್ ರೇಟ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಇನ್ ಮುಂದೆ ಆಪತ್ತು ಕಾದಿದೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಮುಂದೆ ಗೋಲ್ಡ್ಗೆ ಹೊಸ ರೂಲ್ ತಂದಿರೋದು ಒಂದು ಕಾರಣ ಆಗಿದೆ. ಯಾರ್ಯಾರು 100 kg ಅಷ್ಟು ಇಂಪೋರ್ಟ್ ಮಾಡ್ಕೊಂತಾರೋ ಅದರಲ್ಲಿ 50 kg ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಒಂದು ರೂಲ್ ತಂದಿದ್ದಾರೆ. ಯಾಕಂದ್ರೆ ಮೊದಲೆಲ್ಲ ಲೈಸೆನ್ಸ್ 100 kg ಯಾರು ಇಂಪೋರ್ಟ್ ಮಾಡ್ಕೊಂತಾರೋ ಅವರು ಎಕ್ಸ್ಪೋರ್ಟ್ ಮಾಡಿದಿರಾನೆ ಇಲ್ಲೇ ಮಾರ್ತಿದ್ರು, ಅದಕ್ಕೋಸ್ಕರನೇ ಹೆಚ್ಚಿಗೆ ಲೆಕ್ಕ ಸಿಗ್ತಿರ್ಲಿಲ್ಲ ಅಂತ ಕಾಣುತ್ತೆ. ಅದರಿಂದಾನೇ ಈಗ 100 kg ಇಂಪೋರ್ಟ್ ಮಾಡ್ಕೊಂಡು 50 kg ಎಕ್ಸ್ಪೋರ್ಟ್ ಮಾಡ್ಲೇಬೇಕು ಅಂತ ಒಂದು ರೂಲ್ ತರ್ತಾ ಇದ್ದಾರೆ. ಅದನ್ನ ಒಂದು ಸರಿ ಇಂಪೋರ್ಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ 15 days ಅಲ್ಲಿ CA ಆಡಿಟ್ ರಿಪೋರ್ಟ್ ಕೊಟ್ಟಾದ ನಂತರನೇ ನೆಕ್ಸ್ಟ್ ಇಂಪೋರ್ಟ್ಗೆ ಅವಕಾಶ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದನೂ ಸಹ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಬೀಳೋದಕ್ಕೆ ಸ್ವಲ್ಪ ಸಾಧ್ಯತೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ ಅಟ್ ಪ್ರೆಸೆಂಟ್ಗೆ ಗೋಲ್ಡ್ ಶಾಪ್ಗಳೆಲ್ಲ ಖಾಲಿ ಅಂತಾನೆ ಹೇಳ್ಬೋದು. ಅಂದ್ರೆ ಮೋದಿ ಕಟ್ಟಿರೋ ಕರೆಗೆ ಎಲ್ಲರೂ ತಲೆಬಾಗಿದ್ದಾರೆ, ಪ್ರಜೆಗಳೆಲ್ಲ ತಲೆಬಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಟ್ರಂಪ್ ಅವರು ಚೈನಾ ಪ್ರವಾಸ ಮುಗಿಸ್ಕೊಂಡು ಹಿಂದಿರುಗಿದ್ದಾರೆ ಅಮೆರಿಕಕ್ಕೆ. ಅವ್ರು ಯಾವುದೇ ಒಂದು ತರವಾದ ಬಿಗ್ ಸ್ಟೇಟ್ಮೆಂಟ್ ಅಂತೂ ಕೊಟ್ಟಿಲ್ಲ. ಅವ್ರು ಹೇಳ್ತಾ ಇರೋದು ಎಲ್ಲ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದೆ, ಪಾಸಿಟಿವ್ ಒಂದು ಮಾತುಕತೆ ನಡೆದಿದೆ ಅಂತಾನೆ ಹೇಳಿದ್ದಾರೆ. ಅಂದ್ರೆ ಚೈನಾಗೆ ಇವರು ರಿಕ್ವೆಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧ ನಿಲ್ಲೋದಕ್ಕೋಸ್ಕರ ಮತ್ತೆ ನ್ಯೂಕ್ಲಿಯರ್ ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಇನ್ ಮುಂದೆ ಯಾವ ತರ ಡಿಸ್ಕಷನ್ ಆಗುತ್ತೆ, ಹೆಲ್ತಿ ಡಿಸ್ಕಷನ್ ಆಗುತ್ತಾ ಇಲ್ವಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಈ ಇದನ್ನ ಡೊನಾಲ್ಡ್ ಟ್ರಂಪ್ ಅವರು ಇದೇ ತರ ಏನಾದ್ರು 2-3 months ಹೇಳ್ಕೊಂಡು ಹೋಗ್ಬಿಟ್ರೆ ಆಗ ಕ್ರೂಡ್ ಆಯಿಲ್ ಅಂತೂ ಗಗನಕ್ಕೆ ಹೋಗುತ್ತೆ. ಆಗ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗುತ್ತೆ, ಸಪ್ಲೈ ಚೈನ್ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ವಸ್ತುನು ಜಾಸ್ತಿ ಆಗ್ಬಿಟ್ಟು ಕಾಮನ್ ಪ್ರಜೆಗಳ ಮೇಲೆ ಹೊರೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇದರಿಂದ ಒಂದು ದೊಡ್ಡ ನಷ್ಟ ಇದೇ ಬಡತನಕ್ಕೆ ಹೋಗೋದಕ್ಕೆ ಮೈನ್ ರೀಸನ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನ FIS ಆಕ್ಟಿವಿಟೀಸ್ ನೋಡೋದಾದ್ರೆ ಲಾಸ್ಟ್ 2 days ಅಲ್ಲಿ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಅದಕ್ಕೆ ಮೈನ್ ರೀಸನ್ ಬಂದ್ಬಿಟ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿತ್ತು 5% ಇಂದ 20% ಗೇನ್ ಏರಿಸಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾ, ಅದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ. ಅದನ್ನ ಕಡಿಮೆ ಮಾಡಬಹುದು ಅನ್ನೋ ಒಂದು ನ್ಯೂಸ್ ಇದೆ. ಸೊ ಅದೇನಾದ್ರೂ ಕಡಿಮೆ ಮಾಡಿದ್ರೆ FIS ಫಂಡ್ ನ ಇನ್ಫ್ಯೂಸ್ ಮಾಡಬಹುದು. ಆ ಮಾಡೋದ್ರಿಂದ ಮಾರ್ಕೆಟ್ ರ್ಯಾಲಿ ಸ್ಟಾರ್ಟ್ ಆಗುತ್ತೆ ಅಂತಾನೆ ಅನ್ಕೋಬಹುದು. ಸೊ ಇದು ಒಂದು ಮೇನ್ ರೀಸನ್ ಫಾರ್ ಮಾರ್ಕೆಟ್ ಅಪ್ಸೈಡ್ ಗೆ ಅಂತಾನೆ ಹೇಳ್ಬೋದು. ಇನ್ನು ಕ್ರೂಡ್ ಆಯಿಲ್ ನೋಡೋದಾದ್ರೆ ಕ್ರೂಡ್ ಆಯಿಲ್ ಅಷ್ಟೇ ಸ್ಟ್ರೈಟ್ ಆಫ್ ಫಾರ್ಮರ್ಸ್ ಓಪನ್ ಆದ್ರೂ ಸಡನ್ ಆಗಂತೂ ಯಾವುದೇ ಒಂದು ಕ್ರೂಡ್ ಆಯಿಲ್ ಕಡಿಮೆ ಆಗಲ್ಲ. ಅದಕ್ಕೆ ಟೈಮ್ ತಗೊಂಡು ಕಡಿಮೆ ಆಗುತ್ತೆ. ಆಗ ಬಿಲೋ $80 ಯಾವಾಗ ಬರುತ್ತೋ ಅದು ಪಾಸಿಟಿವ್ ಫಾರ್ ದ ಇಂಡಿಯನ್ ಮಾರ್ಕೆಟ್ಗೆ ಅಂತಾನೆ ಹೇಳ್ಬೋದು. ಇನ್ನು ರುಪಿ ರೆಕಾರ್ಡ್ ಲೋ ಆಗ್ತದೆ. ಯಾವಾಗ ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೋ ಆಗ ರುಪಿ ಅಂತೂ ರೆಕಾರ್ಡ್ ಲೋ ಅಂದ್ರೆ $96 per dollar ಅಲ್ಲಿ ಇದೆ. ಸೊ ಈಗ ಬೆಲೆಗಳೆಲ್ಲ ಜಾಸ್ತಿ ಆಯ್ತು. ಹಾಗಾದ್ರೆ ಗ್ಲೋಬಲ್ ಮಾರ್ಕೆಟ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಗ್ಲೋಬಲ್ ಮಾರ್ಕೆಟ್ ನೋಡೋದಾದ್ರೆ ಓವರ್ ಆಲ್ ಆಗಿ ಜಪಾನ್ ಮಾರ್ಕೆಟ್ ಡೌನ್ ಆಗಿದೆ, ಆಲ್ಮೋಸ್ಟ್ 2.5-3% ಅಷ್ಟು ಡೌನ್ ಆಗಿದೆ. ಡೌಜನ್ ಮಾರ್ಕೆಟ್ ನೋಡೋದು ಅಮೆರಿಕದ ಮಾರ್ಕೆಟ್ ನೋಡೋದಾದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ಬಿಟ್ಟು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಇನ್ನು ಇಂಡಿಯನ್ ಮಾರ್ಕೆಟ್ ಅಲ್ಲಿ 1.5% ಅಷ್ಟು ಫಾಲ್ ಆಗಿದೆ, ಅಂದ್ರೆ 311% ಅಷ್ಟು ಫಾಲ್ ಆಗಿದೆ. ಅಂದ್ರೆ ಇಂಡಿಯನ್ ಮಾರ್ಕೆಟ್ ವೀಕ್ ಗೆ ಟ್ರೇಡ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಯಾವಾಗ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ರು ಗೋಲ್ಡ್ ಕೊಂಡ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ 1 year, ಕ್ರೂಡ್ ಆಯಿಲ್ ನ ಕನ್ಸಂಪ್ಷನ್ ಕಡಿಮೆ ಮಾಡಿ ಅಂತ ಯಾವಾಗ ಅವರು ಅನೌನ್ಸ್ ಮಾಡಿದ್ರು ಆಗ ಮಾರ್ಕೆಟ್ ಒಂದು ಪ್ಯಾನಿಕ್ ಹೋಗಿ ಸೆಲ್ ಆಫ್ ಆಗಿದೆ. ಆದ್ರೆ ಫ್ರೈಡೆ ಮತ್ತು ಥರ್ಸ್ಡೇ ಅದು ಸ್ಟೇಬಲ್ ಆಗೇ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ನಾವು ಪಾವರ್ಟಿ ಲೈನ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೆದರ್ಲ್ಯಾಂಡ್ ಅಲ್ಲಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಆ ಒಂದು ಸ್ಟೇಟ್ಮೆಂಟ್ ಇಂದ ಮಂಡೆಗೆ ಯಾವ ತರ ಎಫೆಕ್ಟ್ ಆಗುತ್ತೆ, ಇನ್ವೆಸ್ಟರ್ ಸೆಂಟಿಮೆಂಟ್ ಯಾವ ತರ ಆಗ್ಬೋದು ಅಂತ ನೋಡ್ಬೇಕಾಗಿದೆ. ಸೊ ಓವರ್ ಆಲ್ ಆಗಿ ಅಂದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾ ಇರೋದು ಎಲ್ಲಿ ಡಾಲರ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆಯೋ ಅದನ್ನ ಕಡಿಮೆ ಮಾಡ್ಬಿಟ್ಟು ನಮ್ಮ ರುಪಿನ ಸ್ಟ್ರೆಂಥನ್ ಮಾಡಿದ್ರೆ ಆಗ ಮಾತ್ರ ಈ ಒಂದು ಇದರಿಂದ ನಾವು ಎಸ್ಕೇಪ್ ಆಗ್ಬೋದು ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಇನ್ನು ನಿಫ್ಟಿ ತಗೊಳ್ಳೋದಾದ್ರೆ ನಿಫ್ಟಿ ನೆಕ್ಸ್ಟ್ ವೀಕ್ ಪ್ರೈಸ್ ಆಕ್ಷನ್ ತಗೊಳ್ಳೋದಾದ್ರೆ ಸೊ ಲಾಸ್ಟ್ 1 week ಅಲ್ಲಿ ಫಾಲ್ ಆಗಿತ್ತು. ಯಾವಾಗ 23,800 ಬ್ರೇಕ್ ಆಯ್ತು, ಬಿಗ್ ಫಾಲೇ ಆಯ್ತು. ಸೊ ಈಗ ಅಟ್ ಪ್ರೆಸೆಂಟ್ಗೆ 23,800
ಫ್ರೈಡೆ ಟಚ್ ಕೊಡ್ತು, ಆದ್ರೆ ಅಲ್ಲಿ ಸಸ್ಟೈನ್ ಆಗಕ್ಕಾಗಿಲ್ಲ, ಅಲ್ಲಿಂದ ಫಾಲ್ ಆಯ್ತು. ಈಗ ಪ್ರೆಸೆಂಟ್ಗೆ 23,800 ಎಬೋ ಇದ್ರೆ ಗುಡ್ ಬೈಯಿಂಗ್ ಝೋನ್ ಇರುತ್ತೆ. ಇಲ್ಲಾಂದ್ರೆ ಸಪೋರ್ಟ್ ಬಂದ್ಬಿಟ್ಟು 23,200 ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಆಗಿರುತ್ತೆ. ಆದ್ರೆ ನ್ಯೂಸ್ ಬೇಸ್ಡ್ ಆದ್ರೆ ಈ ಸಪೋರ್ಟ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಇಲ್ಲ ಇನ್ನು ನಾಳೆವರೆಗೂ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡುತ್ತೆ ಅಂತಾನೆ ಮಾರ್ಕೆಟ್ ಕಾಯ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಸಿನಾರಿಯೋ ನೋಡಿದ್ರೆ ನಾವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಒಂದು ಆಪರ್ಚುನಿಟಿ ಅಂತ ಕನ್ಸಿಡರೇಷನ್ ಮಾಡ್ಕೊಂಡು ಮಾರ್ಕೆಟ್ ಫಾಲ್ ಆದಾಗ ನಾವು ಡಿಪ್ ಆನ್ ಬೈ ಮಾಡ್ತಾ ಹೋಗ್ಬೇಕು. ಆಗ ಮಾತ್ರ ನಾವು ಪ್ರಾಫಿಟ್ ಮಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನ ನಮ್ ಟೀಮ್ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ ಮುಂದೆ ತಂದಿದ್ದಾರೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಹಂಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.